ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೋನಿಕಾ ಶಾಪ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಸಹ ಚೆನ್ನಾಗಿದ್ದೀರಿ ಅಂತ ಅನ್ಕೋತಿದ್ದೀನಿ. ವರಲಕ್ಷ್ಮಿ ಹಬ್ಬ ಆದ್ರೆ ಆಯ್ತು. ಅಂದ್ರೆ ವರಲಕ್ಷ್ಮಿ ಹಬ್ಬ ಇದೆ. ಹಿಂದಿನ ವಾರದಿಂದನೇ ನಾನು ಮನೆ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದು. ಸೊ ಫುಲ್ ಟೈರ್ಡ್ ಆಗ್ಬಿಟ್ಟಿತ್ತು. 2 ಡೇಸ್ ಆದ್ರೆ ಬೇಕಾಗಿತ್ತು ರೆಸ್ಟ್ ಮಾಡಕ್ಕೆ, ಯಾಕಂದ್ರೆ ಹಿಂದೆನೆ ಕೆಲಸ. ಸೊ ಮಗುನ ಇಟ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಹಬ್ಬ ಮಾಡ್ಬೇಕಂದ್ರೆ ಅಷ್ಟು ಈಸಿ ಅಲ್ಲ. ಅಂದ್ರೆ ಮಕ್ಳು ಇಟ್ಕೊಳಕ್ಕೆ ಬೇರೆ ಯಾರು ಸಪೋರ್ಟ್ ಇಲ್ದಿರ ಮಾಡ್ಕೋಬೇಕಂದ್ರೆ ಸ್ವಲ್ಪ ಕಷ್ಟನೇ ಇರತ್ತೆ. ಸೊ ಅದ್ರಲ್ಲೂ ಕೆಲಸ ಮಾಡ್ಕೊಂತ ಟೈಮ್ ಟು ಟೈಮ್ ಮಗುಗೂ ಸಹ ತಿನ್ಸೋದು, ನಿದ್ದೆ, ಅದಕ್ಕೆ ಬೇಕಾಗಿರೋದೆಲ್ಲ ನೋಡ್ಕೊಂಡು ಮನೆ ಕ್ಲೀನಿಂಗ್ ಮಾಡೋದಂದ್ರೆ ಯಾರ ಸಪೋರ್ಟ್ ಇಲ್ದಿರನು ತುಂಬಾನೇ ಕಷ್ಟ. ಸೊ ಆದ್ರೂ ಅಡ್ಗೆ ಮನೆ ಕ್ಲೀನ್ ಮಾಡಕ್ ಮಾತ್ರ ಅಕ್ಕನಾದ್ರೆ ಕರ್ಕೊಂಡಿದ್ದೆ. ಸೊ ಅವ್ರಾದ್ರೆ ಹೆಲ್ಪ್ ಮಾಡಿದ್ರು. ಹಬ್ಬ ಎಲ್ಲ ಆಯ್ತು. ಸ್ವಲ್ಪ ಫುಲ್ಲು ಟೈರ್ಡೇ ಆಗ್ಬಿಟ್ಟಿತ್ತು, ಯಾಕಂದ್ರೆ ಕಂಟಿನ್ಯೂಸ್ ಆಗಿ 1 ವಾರದಿಂದ ಕೆಲಸ ಮಾಡಿದ್ದಕ್ಕೆ. ಸೊ 2 ದಿನ ಆದ್ರೆ ಸ್ವಲ್ಪ ರೆಸ್ಟ್ ಆದ್ರೆ ಮಾಡ್ಬಿಟ್ಟು ಈಗಾದ್ರೆ ಮತ್ತೆ ವ್ಲಾಗ್ಸ್ ಆದ್ರೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ವರಲಕ್ಷ್ಮಿ ಹಬ್ಬಕ್ಕೆ ಫ್ರೂಟ್ಸ್ ಎಲ್ಲ ತಂದಿರ್ತೀವಲ್ವಾ. ಸೊ ಜಾಸ್ತಿ ಫ್ರೂಟ್ಸ್ ಇರುತ್ತೆ, ಆ ಥರನೇ ಇಟ್ಟರೆ ಹಾಳಾಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲ ಫ್ರೂಟ್ಸ್ನು ಕಟ್ ಮಾಡಿಬಿಟ್ಟು ಫ್ರೂಟ್ ಸಲಾಡ್ ಆದರೆ ಮಾಡ್ಕೊಳ್ಳೋಣ ಅಂತ ಅನ್ಕೊತಾ ಇದ್ದೀನಿ. ದೃಶ್ಯ ಆದರೆ ನಿದ್ದೆ ಮಾಡ್ತಾ ಇದ್ದಾನೆ. ದೃಶ್ಯ ಎದ್ದೇಳೋಷ್ಟರೊಳಗೆ ಮಾಡಿಕೊಂಡ್ರೆ ದೃಶ್ಯವು ಸ್ವಲ್ಪ ಸ್ನ್ಯಾಕ್ಸ್ ಥರ ಆಗುತ್ತೆ, ಹಾಗೆ ನಾವು ತಿನ್ಬೋದು ಅಂತ ಹೇಳ್ಬಿಟ್ಟು ಈಗ ಫ್ರೂಟ್ಸ್ ಸಲಾಡ್ ಆದರೆ ಮಾಡಬೇಕು. ನೋಡಿ ಗೈಸ್, ಇಷ್ಟೆಲ್ಲ ಫ್ರೂಟ್ಸ್ ಇದೆ. ಇದರಲ್ಲಿ ಮ್ಯಾಂಗೋಸ್ ಆದರೆ ಸ್ವಲ್ಪ ಬ್ಲ್ಯಾಕ್ ಆದಂಗೆ ಅನ್ನಿಸ್ತಿದೆ, ಬಟ್ ಒಳಗಡೆ ಚೆನ್ನಾಗೇ ಇದೆ. ಮೇಲೆ ಮಾತ್ರ ಆ ಥರ ಕಾಣಿಸ್ತಿದೆ ಅಷ್ಟೇ. ಪೈನಾಪಲ್ ಆದರೆ ನಾನು ನೋಡಿಕೊಂಡೇ ಇಲ್ಲ, ನೋಡಿ ಆ ಥರ ಇದಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಹಸಿಯಾಗಿತ್ತು, ಫುಲ್ ಗ್ರೀನಾಗಿ. ಇನ್ನೂ ಸ್ವಲ್ಪ ದಿವಸ ಬೇಕು ಹಣ್ಣಾಗೋಕ್ಕೆ ಅಂದ್ಕೊಂಡಿದ್ದೆ, ಬಟ್ ಎರಡೂ ಕುಳ್ತೋಗ್ಬಿಟ್ಟಿತ್ತು. ಸೊ ಕೊಯ್ದು ನೋಡಿದ್ರೆ ಎರಡೂ ವೇಸ್ಟ್ ಆಗಿಬಿಡ್ತು ಪೈನಾಪಲ್ ಆದರೆ. ಸೊ ಈಗ ದಾಳಂಬೆ ಆದರೆ ಬಿಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ದೃಶ್ಯ ಮಲಗಿದಾನಲ್ಲ, ಸೊ ಟಿ ವಿ ನೋಡ್ಕೊಂಡ ದಾಳಂಬೆ ಬಿಡಿಸೋಣ ಅಂತ ಹೇಳ್ಬಿಟ್ಟು ಬಿಡಿಸ್ಕೊತಾ ಇದ್ದೀನಿ. ಫ್ರೂಟ್ ಸಲಾಡ್ ಆದರೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಪಾತ್ರೆ ಎಲ್ಲ ತೊಳೆದು ಇಲ್ಲಿ ಬಾರ್ಲಾಕಿತ್ತು. ಸೊ ಅದನ್ನು ಎಲ್ಲ ಜೋಡಿಸ್ಕೊಬಿಡೋಣ ನೀಟಾಗಿ ಅಂತ ಹೇಳ್ಬಿಟ್ಟು ಈಗ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಜೋಡಿಸ್ಕೊತಾ ಇದ್ದರೆ ಸೌಂಡ್ ಬಂದರೆ ಎಲ್ಲಿ ಮಗು ಎದ್ದೇಳತ್ತೋ ಅಂತ ಹೇಳ್ಬಿಟ್ಟು ಸ್ವಲ್ಪ ಭಯ ಆಯಿತು, ಯಾಕೆಂದರೆ ಪಾತ್ರೆ ಎಲ್ಲ ಬಿದ್ದೋಗ್ಬಿಡ್ತು ಅಲ್ವಾ ಒಂದ್ರ ಮೇಲೊಂದು. ಸೊ ಅದಕ್ಕೆ ದೃಶ್ಯ ಏನು ಎದ್ದೇಳಲಿಲ್ಲ ಸದ್ಯಕ್ಕೆ. ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಂಡು ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ನೀಟಾಗಿರುತ್ತೆ. ನನಗೂ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಂಡು ಕ್ಲೀನ್ ಆದರೆ ಮಾಡ್ಕೋತಾ ಇದ್ದೀನಿ. ಈಗ ನಾನು ಹಾಲು ಕಾಯಿಸಿಟ್ಟಿದ್ದೆ, ಸೊ ಅದರಲ್ಲೇ ಮಾಡೋಣ, ಇನ್ನೊಂದು ಯಾಕೆ ಬಟ್ಲು ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಅದರಲ್ಲೇ ಹಾಲನ್ನಾದರೆ ಕಾಯಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಶುಗರ್ ಆದರೆ ಹಾಕ್ಕೋತೀನಿ, ಟೇಸ್ಟ್ಗಷ್ಟೇ, ಜಾಸ್ತಿ ಯೂಸ್ ಮಾಡಲ್ಲ. ದೃಶ್ಯನೂ ತಿಂತಾನಲ್ಲ ಅದಕ್ಕೆ. ಈ ಕಪ್ಪಲ್ಲಿ ಹಾಲಾದರೆ ಸೈಡ್ಗೆ ಇಟ್ಕೊಂಡಿದ್ದೆ. ಈಗ ಅದರೊಳಗೆ 2 ಸ್ಪೂನ್ ಕಸ್ಟರ್ಡ್ ಪೌಡರ್ ಆದರೆ ಹಾಕ್ಕೊಂಡು ಉಂಡೆ ಇಲ್ದಿರ ಕಲಿಸ್ಕೊಂಡು ಈಗ ನಾನು ಕಾಯಿಸ್ತಾ ಇದ್ನಲ್ಲ ಹಾಲು, ಅದೊಂದು ಹುಕ್ಕು ಬಂದಮೇಲೆ ಅದರೊಳಗಡೆ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡಿದ್ದಾದಮೇಲೆ ಒಂದು 2 or 3 ಮಿನಿಟ್ಸ್ ಬಿಡಬೇಕು ಅಷ್ಟೇ. 2 ಮಿನಿಟ್ಸ್ 3 ಮಿನಿಟ್ಸ್ ಆದಮೇಲೆ ನಾನೀಗ ಅದನ್ನು ಒಂದು ಬೌಲ್ಗಾದರೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಸೊ ಅದು ಬಿಸಿ ಇದ್ದಿದ್ದರಿಂದ ಸ್ವಲ್ಪ ಹಾರೋವರೆಗೂ ಸ್ವಲ್ಪ ಸೈಡ್ಗೆ ಇಟ್ಟೆ. ಹಾಗೆ ಇನ್ನೊಂದು ಸೈಡ್ ಆದರೆ ಫ್ರೂಟ್ಸ್ನೆಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ನಾನು ಫಸ್ಟೇ ದಾಳಿಂಬೆ ಆದರೆ ಬಿಡಿಸಿಟ್ಕೊಬಿಟ್ಟಿದ್ದೆ, ಯಾಕಂದರೆ ಅದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಹೀಗಾದರೆ ಆಪಲ್ ಆದರೆ ಹಚ್ಕೋತಾ ಇದ್ದೀನಿ. ಯೂಶಲಿ ಬಾಳೆಹಣ್ಣು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಾಳೆಹಣ್ಣಾದರೆ ಖಾಲಿ ಆಗಿಬಿಟ್ಟಿತ್ತು. ನಾನು ವರಲಕ್ಷ್ಮಿ ಹಬ್ಬದ ದಿವಸ ಎಲ್ಲರಿಗೂ ತಾಂಬೂಲದಲ್ಲಿ ಬಾಳೆಹಣ್ಣು ಮತ್ತು ಚೇಪೆಕಾಯಿ ಆದರೆ ಇಟ್ಕೊಟ್ಟೆ. ಸೊ ಅದಕ್ಕೆ ಬಾಳೆಹಣ್ಣೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಪರವಾಗಿಲ್ಲ, ಬಾಳೆಹಣ್ಣಿಲ್ಲ ಅಂದರೆ ಏನು, ಇರೋ ಹಣ್ಣಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಆ್ಯಪಲ್ನಾದರೆ ಕಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ಮ್ಯಾಂಗೋ ಆದರೆ ಫುಲ್ಲು ಬ್ಲ್ಯಾಕ್ ಆಗಿತ್ತಲ್ಲ, ಮೇಲೆ ಒಳಗೆ ಹೇಗಿರುತ್ತೆ ಏನೋ ಅಂತ ಒಂದು ಡೌಟ್ ಇತ್ತು, ಬಟ್ ಒಳಗಡೆ ಎರಡೂ ಅಷ್ಟೇ ಚೆನ್ನಾಗೇ ಇತ್ತು. ಸೊ ಇಲ್ಲಿ ನಾನು 2 ಮ್ಯಾಂಗೋಸ್ ಆದರೆ ಕಟ್ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. ಹಾಗೆ ಸಪೋಟ ಆದರೆ ಇತ್ತು, ಅದರಲ್ಲಿ ಒಂದೇನೋ ಹಣ್ಣಾಗಿತ್ತು ಅಷ್ಟೇ, ಇನ್ನು 3 ಹಸಿಯಾಗೇ ಇತ್ತು. ಸರಿ ಬಿಡು, ಒಂದನ್ನೇ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕಟ್ ಮಾಡಿಕೊಂಡೆ. ಹಾಗೆ ಇನ್ನೊಂದು ಕಡೆ ಬಂದುಬಿಟ್ಟು ಗೋಡಂಬಿ ಮತ್ತು ಬಾದಾಮಿ ಆದರೆ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಕಟ್ ಮಾಡಿದ್ರೆ ದೃಶ್ಯ ತಿಂತಾನಲ್ವ, ಸ್ವಲ್ಪ ಬಾಯಿಗೆ ಸಿಗುತ್ತೇನೋ ಅಂತ ಹೇಳಿಬಿಟ್ಟು
ಹುರ್ಕೊಂಡು ಇಟ್ಕೊಂಡೆ. ಈಗ ನಾನು ಕಸ್ಟರ್ಡ್ ಮಿಲ್ಕ್ ಇತ್ತಲ್ಲ ಅದರೊಳಗಡೆ ಫ್ರೂಟ್ಸ್ನ ಮತ್ತು ಡ್ರೈ ಫ್ರೂಟ್ಸ್ನ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ದಾಳಂಬಿ ಜಾಸ್ತಿ ಆಗುತ್ತೇನೋ ಅಂತ ಅಂದ್ಕೊಂಡು ಸ್ವಲ್ಪ ಸೈಡ್ಗೆ ಇಟ್ಕೊಂಡಿದ್ದೆ, ಏನು ಜಾಸ್ತಿ ಏನು ಆಗಿಲ್ಲ. ಸೊ ಕರೆಕ್ಟಾಗೇ ಆಯಿತು. ಹಾಗೆ ಇದರೊಳಕ್ಕೆ ಬ್ಲ್ಯಾಕ್ ರೈಸನ್ಸ್ ಆದರೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿರತ್ತೆ ಅಂತ ಹೇಳಿಬಿಟ್ಟು ಮಿಕ್ಸ್ ಮಾಡಿಕೊಂಡೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಅಂತ ಹೇಳಿಬಿಟ್ಟು ಈಗ ಇದು ಒಂದು ಬೌಲ್ಗಾದರೆ ಸರ್ವ್ ಮಾಡ್ಕೋತಾ ಇದ್ದೀನಿ. ನಮ್ಮ ಹಸ್ಬೆಂಡು ಸಹ ವರ್ಕ್ ಫ್ರಮ್ ಹೋಮೇ ಆಗಿರೋದ್ರಿಂದ ಅವರು ಮನೆಯಲ್ಲೇ ಇರ್ತಾರೆ. ಅವ್ರಿಗೊಂದು ಕಪ್ಪು ನನಗೊಂದು ಕಪ್ಪು ಅಂತ ಹೇಳಿಬಿಟ್ಟು ಸರ್ವ್ ಮಾಡಿಕೊಂಡೆ. ನಿಜ ಹೇಳ್ತೀನಿ, ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿದ್ದು. ನಾನು ಸಹ ಫಸ್ಟ್ ಟೈಮ್ ಮಾಡಿದ್ದು, ಅದು ಒಂದು ವಿಡಿಯೋ ನೋಡ್ಕೊಂಡೆ ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿತ್ತು. ಸೆಂಟರಲ್ಲಿ ದ್ರಾಕ್ಷಿ ಆಗಿರ್ಬೋದು, ಮ್ಯಾಂಗೋ, ಸಪೋಟ ಸಿಗ್ತಾ ಇದ್ದಿದ್ದರಿಂದ ಇನ್ನೂ ಟೇಸ್ಟ್ ಅಂತೂ ಸೂಪರಾಗಿತ್ತು. ನೀವು ಸಹ ಮನೇಲಿ ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಏನಂತ ಕಮೆಂಟ್ ಮಾಡಿ. ನಿಜ ಒಂದ್ಸರಿ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಹಾಗೆ ದೃಶ್ಯು ಇನ್ನೂ ಎದ್ದಿರಲಿಲ್ಲ. ಸೊ ಟಿ ವಿ ನೋಡ್ಕೊಂಡಾದರೆ ತಿನ್ನೋಣ ಅಂತ ಹೇಳಿಬಿಟ್ಟು ನಾನಿಲ್ಲಿ ತೆಲುಗು ಮೂವಿ ನೋಡ್ತಾ ಇರೋದು. ಸೊ ಮೂವಿ ನೋಡ್ಕೊಂಡಾದರೆ ತಿಂತಾ ಇದ್ದೀನಿ. ಟೇಸ್ಟ್ ಅಂತೂ ನಿಜ ಹೇಳ್ತೀನಿ ತುಂಬ ಚೆನ್ನಾಗಿದೆ. ನೀವು ಒಂದ್ಸರಿ ಮನೇಲಿ ಟ್ರೈ ಆದರೆ ಮಾಡಿ. ದೃಶ್ಯನು ಎದ್ಮೇಲೆ ದೃಶ್ಯಗೂ ಸಹ ತಿನ್ನಿಸ್ಬಿಟ್ಟು ಸ್ವಲ್ಪ ಹೊರಗಡೆ ಆದರೆ ಕರ್ಕೊಂಡೋಗಿ ಬಂದು ಈಗ ದೃಶ್ಯ ಜೊತೆ ಆದರೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ, ಏನೋ ಹೇಳ್ಕೊಡೋದಾಗಿರ್ಬೋದು, ಆಟ ಆಡ್ಸೋದಾಗಿರ್ಬೋದು ಮಾಡೋಣ ಅಂತ ಹೇಳಿಬಿಟ್ಟು ಕರಿತಾ ಇದ್ದೆ ದೃಶ್ಯನ. ಈ ನಡುವೆ ದೃಶ್ಯನ ಮಾತಾಡೋದಾಗಲಿ ಆಟ ಆಡ್ಸೋದಾಗಲಿ ತುಂಬ ಕಮ್ಮಿ ಆಗಿದೆ ಅಂತ ಅನಿಸ್ತಿದೆ. ಯಾಕಂದರೆ ಮನೆ ಕೆಲಸ ಆಗಿರ್ಬೋದು, ವಿಡಿಯೋ ಶೂಟ್ ಮಾಡೋದಾಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಈ ಥರ ಕೆಲಸಗಳಿದ್ದಿದ್ದರಿಂದ ಸ್ವಲ್ಪ ಕಮ್ಮಿ ಆಯಿತು ಅಂತ ಅನ್ನಿಸ್ತಿದೆ. ಸೊ ನಮ್ಮ ಹಸ್ಬೆಂಡು ಸಹ ಅದೇ ಹೇಳ್ತಾಯಿದ್ರು. ಬಟ್ ನಮಗೆ ಫಸ್ಟ್ ಪ್ರಿಯಾರಿಟಿ ಬಂದುಬಿಟ್ಟು ದೃಶ್ಯನೇ, ಆಮೇಲೆ ಬೇರೆ ಏನೇ ಕೆಲಸ ಇದ್ರೂ. ಅದಕ್ಕೆ ನಾನಾದರೆ ಇನ್ಮೇಲೆ ಡಿಸೈಡ್ ಆಗಿಬಿಟ್ಟಿದ್ದೀನಿ. ದೃಶ್ಯಕ್ಕೆ ಸಂಜೆ ಒಂದು 2 hours ಆದರೂ ದೃಶ್ಯನ ಆಟ ಆಡ್ಸೋದಾಗಿರ್ಬೋದು, ಮಾತಾಡ್ಸೋದಾಗಿರ್ಬೋದು, ಹೇಳ್ಕೊಡೋದಾಗಿರ್ಬೋದು ಎಲ್ಲ ಮಾಡಬೇಕು. ಆಮೇಲೆ ಬೇರೆ ಏನನ್ನ ಕೆಲಸ ಅಂತ ಹೇಳಿಬಿಟ್ಟು ನಾನಾದರೆ ಫಿಕ್ಸ್ ಆಗಿದ್ದೀನಿ. ದೃಶ್ಯಗಾದರೆ ಈಗ 1 year 11 months ಅಲ್ಲಿ ನಡೀತಾ ಇದೆ. ಈಗ ಮಕ್ಕಳಿಗೆ 2 years ಒಳಗಿನ ಮಕ್ಕಳಿಗೆ ಬ್ರೈನ್ ಅಂತೂ ತುಂಬಾ ಫಾಸ್ಟಾಗಿ ಡೆವಲಪ್ ಆಗ್ತಾ ಇರುತ್ತೆ. ಅವರು ನಾವು ಮಾಡೋ ಪ್ರತಿ ಚಿಕ್ಕ ಥಿಂಗ್ಸ್ನೂ ಸಹ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಕಲಿತಾ ಇರ್ತಾರೆ. ಈಗ ಅವ್ರ ಜೊತೆ ನಾವು ಮಾತಾಡೋದಾಗಿರ್ಬೋದು, ಆಟ ಆಡೋದಾಗಿರ್ಬೋದು, ಪೇಂಟಿಂಗ್ ಮಾಡಿಸೋದಾಗಿರ್ಬೋದು, ರೈಮ್ಸ್ ಹೇಳ್ಕೊಡೋದಾಗಿರ್ಬೋದು, ಕುಕ್ ಮಾಡುವಾಗ ಅವ್ರನ್ನ ನಾವು ಪಕ್ಕದಲ್ಲಿ ಇಟ್ಕೊಂಡು ಕುಕ್ ಮಾಡ್ತಾಯಿದ್ರೆ ಪ್ರತಿಯೊಂದೂ ಅವರು ಫಾಸ್ಟಾಗಿ ಕಲಿತಾರೆ ಈ ಏಜಲ್ಲಿ. ಸೊ ತುಂಬ ಇಂಪಾರ್ಟೆಂಟ್ ಈಗ ಅವ್ರಿಗೆ ನಾವು ಎಲ್ಲ ಥಿಂಗ್ಸ್ನೂ ಹೇಳ್ಕೊಡೋದಾಗಿರ್ಬೋದು, ಅಭ್ಯಾಸ ಮಾಡಿಸೋದಾಗಿರ್ಬೋದು, ನಾವು ಆಟ ಆಡ್ಸೋದಾಗಿರ್ಬೋದು ತುಂಬಾ ಮುಖ್ಯ ಅಂತ ಹೇಳ್ಬೋದು ಅವ್ರಿಗೆ. ಸೊ ಅದಕ್ಕೆ ಈಗ ಇನ್ಮೇಲೆ ದೃಶ್ಯನಾದರೆ ನಾನು ಸಂಜೆ ಟೈಮ್ 2 hours ಆದರೆ ಕಂಪಲ್ಸರಿ ದೃಶ್ಯಗೆ ಅಂತಲೇ ಟೈಮ್ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ದೃಶ್ಯಗೆ ಸ್ಲೇಟಲ್ಲಿ ಯಾವ ಥರ ಬರಿಬೇಕು ಏನು ಅಂತ ಎಲ್ಲ ಸ್ವಲ್ಪ ತೋರಿಸ್ಕೊಟ್ಬಿಟ್ಟು ನಿಂಗೆ ಹೆಂಗೆ ಬಂದರೆ ಹಂಗೆ ಗಿಚ್ತಾ ಇರೋ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಚಪಾತಿ ಹಿಟ್ಟಾದರೆ ಕಲಿಸ್ಬಿಟ್ಟು ಹೋಗೋಣ ನೈಟ್ ಡಿನ್ನರ್ಗೆ. ಸೊ ಕಲಿಸ್ಬಿಟ್ಟು ಹೋದರೆ ಸ್ವಲ್ಪ ಹೊತ್ತು ಒಂದು 1/2 hour ಆದ್ರೂ ನೆನೆಯುತ್ತೆ, ಇಲ್ಲ 1 hour ಆದರೂ ನೆನೀಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಚಪಾತಿ ಹಿಟ್ಟು ಕಲಿಸ್ಬಿಟ್ಟೋಣ ಅಂತ ಹೇಳ್ಬಿಟ್ಟು ಚಪಾತಿ ಹಿಟ್ಟಾದರೆ ಕಲ್ಸೋಕ್ಕಾದರೆ ನಾನು ಬಂದೆ. ಡಕ್ ಎಲ್ಲಿದೆ? ಡಕ್ ನೋಡು ಎಲ್ಲಿದೆ, ಕರೆಕ್ಟಾಗಿ ನೋಡು ಮಗ್ನೆ, ಎಲ್ಲಿದೆ ನೋಡು, ಡಕ್ ಎಲ್ಲಿದೆ? ವೆರಿ ಗುಡ್. ಫಿಶ್ ಎಲ್ಲಿದೆ? ಫಿಶ್ ವೆರಿ ಗುಡ್. ಮಂಕಿ ನೋಡು ಎಲ್ಲಿದೆ, ಕರೆಕ್ಟಾಗಿ ನೋಡು. ವೆರಿ ಗುಡ್. ಸ್ಟ್ರಾಬೆರಿ ನೋಡು ಕರೆಕ್ಟಾಗಿ ನೋಡು ಎಲ್ಲಿದೆ ಸ್ಟ್ರಾಬೆರಿ ನೋಡು. ವೆರಿ ಗುಡ್. ವಾಟರ್ಮೆಲನ್ ವೆರಿ ಗುಡ್.
ಸ್ವಲ್ಪ ಎಲ್ಲ ಹೇಳ್ಕೊಟ್ಟು ಸ್ವಲ್ಪ ಹೊತ್ತು ಆಟ ಆಡಿಬಿಟ್ಟು ಡಿನ್ನರ್ ಆದರೆ ಪ್ರಿಪೇರ್ ಮಾಡೋಣ ಅಂದ್ಬಿಟ್ಟು ಚಪಾತಿ ಆದರೆ ಸುಡ್ತಾಯಿದ್ದೀನಿ. ದೃಶ್ಯಗೂ ಮತ್ತು ಅವ್ರ ಅಪ್ಪಗಾದರೆ ಫಸ್ಟು ಸುಟ್ಕೊಡ್ತೀನಿ. ಈ ನಡುವೆ ದೃಶ್ಯನೂ ಸಹ ನಮ್ಮೊಟ್ಟಿಗೆ ಊಟ ಮಾಡಿಬಿಡ್ತಾ ಇದ್ದಾನೆ. ನಾವು ತಿನ್ನುವಾಗೆ ದೃಶ್ಯಗೂ ಒಂದು ಪ್ಲೇಟಲ್ಲಾದರೆ ಹಾಕ್ಕೊಟ್ಬಿಡ್ತೀನಿ. ದೃಶ್ಯನೂ ಸಹ ನಮ್ಮ ಜೊತೆನೇ ಎಷ್ಟಾದರೆ ಅಷ್ಟು ತಿಂತಾ ಇರ್ತಾನೆ. ಸೊ ಲಾಸ್ಟಲ್ಲಿ ಇನ್ ಕೇಸ್ ಅವ್ನು ಹೊಟ್ಟೆ ತುಂಬ ತಿಂದಿಲ್ಲ ಅಂತ ನನಗನ್ಸಿದ್ರೆ ನಾನು ತಿನ್ನಿಸ್ತೀನಿ, ಇಲ್ಲ ಅಂದರೆ ಹೊಟ್ಟೆ ತುಂಬ ತಿಂದಿದ್ದಾನೆ ಅಂತ ಅನಿಸಿದ್ರೆ ಬಿಟ್ಬಿಡ್ತೀನಿ. ಆದರೆ ಚಪಾತಿ ತಿಂದಾಗ ನೈಟ್ ಟೈಮು ಅದು ಒಂದು ಚಪಾತಿನೇ ತಿಂತಾನೆ. ಸೊ ಸಾಲಲ್ಲ, ಮಧ್ಯರಾತ್ರಿಯಲ್ಲಿ ಹಶ್ವಾಗತ್ತೆ ಅಂತ ಹೇಳಿಬಿಟ್ಟು ನಾನಾದರೆ ನಂದು ಸಹ ಡಿನ್ನರೆಲ್ಲ ಮುಗಿಸ್ಕೊಂಡು ದೃಶ್ಯಗೂ ಒಂದು ಸ್ವಲ್ಪ ಅನ್ನ ಆದರೆ ತಿನ್ನಿಸ್ತೀನಿ. ಒಂದು ಚಪಾತಿ ತಿಂದಿರ್ತಾನಲ್ಲ, ಅದ್ರ ಜೊತೆಗೆ ಒಂದು ಸ್ವಲ್ಪ ಅನ್ನ ತಿಂದರೆ ಹೊಟ್ಟೆ ತುಂಬ ಇರತ್ತೆ ಅಂತ ಹೇಳಿಬಿಟ್ಟು ದೃಶ್ಯಗೆ ನಂದು ಊಟ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಅನ್ನ ತಿನ್ನಿಸ್ತೀನಿ. ಏನಾದರೂ ಮಕ್ಕಳು ಅವರಷ್ಟಕ್ಕೆ ಅವರೇ ಊಟ ತಿನ್ನಿಸೋ ಅಭ್ಯಾಸ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಫಸ್ಟ್ ಆದರೆ ನೀವು ಅವ್ರು ಯಾವುದು ಫೇವ್ರೇಟ್, ಅವರು ಏನು ಚೆನ್ನಾಗಿ ತಿಂತಾರೋ ಅದನ್ನು ಕೊಟ್ಟು ಅಭ್ಯಾಸ ಮಾಡಿ. ಆಗ ಮಕ್ಕಳು ಅವರಷ್ಟಕ್ಕೆ ಅವರೇ ತಿನ್ನೋದಾದರೆ ಕಲಿತಾರೆ. ಫಸ್ಟ್ ಆದರೆ ಅವ್ರಿಗೆ ಪಿಕ್ ಮಾಡಿ ತಿನ್ನೋ ಅಂಥದ್ದೇ ಕೊಡಿ. ಯಾಕಂದರೆ ರೈಸ್ ಅಂಥವೆಲ್ಲ ತಿನ್ನೋಕ್ಕಾಗಲ್ಲ ಫಸ್ಟೇ ಅವರು. ಸೊ ಅವರು ಕೈಯಲ್ಲಿ ಹಿಂಗೆ ಹಿಡ್ಕೊಂಡು ತಿಂತಾರಲ್ಲ, ಆ ಥರ ಫುಡ್ ಆದರೆ ಫಸ್ಟ್ ಕೊಟ್ಟು ಅವ್ರಿಗೆ ಫುಡ್ಡು ಅವರಷ್ಟಕ್ಕೆ ಅವರೇ ತಿನ್ನೋದು ಅಭ್ಯಾಸ ಆದರೆ ಮಾಡಿಸ್ಬೇಕು. ಆಮೇಲೆ ಪ್ರತಿಯೊಂದು ಕಲಿತಾರೆ. ಸೊ ಫಸ್ಟ್ ಆದರೆ ಅವ್ರ ಫೇವ್ರೇಟ್ ಏನು ಅದನ್ನೇ ಜಾಸ್ತಿ ಕೊಡ್ತಾಯಿರಿ. ಆವಾಗ ಆದಷ್ಟಕ್ಕೆ ಅದೇ ಅಭ್ಯಾಸ ಆಗಿಬಿಡತ್ತೆ. ನಾನಾದರೂ ದೃಶ್ಯಗೆ ಇದೇ ಥರನೇ ಅಭ್ಯಾಸ ಮಾಡಿಸಿದ್ದು. ಸೊ ಆಲ್ಮೋಸ್ಟ್ ಈ ನಡುವೆ ದೃಶ್ಯ ಅಷ್ಟಕ್ಕೆ ಊಟ ಮಾಡ್ತಾನೆ. ನಾನು ಸ್ವಲ್ಪ ಕಮ್ಮಿನೇ ಆಗಿದೆ ಊಟ ಮಾಡಿಸೋದು. ನಮ್ಮ ಅಜ್ಜಿ ಆದರೆ ಊರಿಂದ ಚಟ್ನಿ ಪುಡಿ ಆದರೆ ಕಳಿಸಿದ್ರು. ಈ ನಡುವೆ ಡಿನ್ನರ್ಗೆ ಲಂಚ್ಗೆ ಚಟ್ನಿ ಪುಡಿ ಇಲ್ದಿರೋ ಊಟನೇ ಮಾಡ್ತಿಲ್ಲ. ಯಾಕಂದರೆ ನಮಗೆ ಚಟ್ನಿ ಪುಡಿ ಅಂದರೆ ತುಂಬಾ ಇಷ್ಟ. ಸೊ ದೃಶ್ಯನು ಮತ್ತು ಶಬರಿಯವರು ಫಸ್ಟ್ ಆದರೆ ಡಿನ್ನರ್ ಆದರೆ ಮುಗಿಸ್ಬಿಟ್ರು. ಆಮೇಲೆ ನಾನಾದರೆ ತಿಂತಿದ್ದೀನಿ ಡಿನ್ನರ್. ಡಿನ್ನರ್ ಎಲ್ಲ ಮುಗಿಸ್ಕೊಂಡು ದೃಶ್ಯಗೂ ಸಹ ಸ್ವಲ್ಪ ಅನ್ನ ತಿನ್ನಿಸೋಣ ಅಂತ ತಿನ್ನಿಸ್ತಾ ಇದ್ದೀನಿ. ಫೋರ್ಸ್ ಆದರೆ ಮಾಡಲ್ಲ, ಎಷ್ಟು ಬೇಕೋ ಅಷ್ಟು ತಿನ್ನಿಸ್ತೀನಿ ಅಷ್ಟೇ. ಯಾಕಂದರೆ ಒಂದು ಚಪಾತಿ ತಿಂದಿರ್ತಾರಲ್ಲ ಅದಕ್ಕೆ. ದೃಶ್ಯಗೂ ಸಹ ಸ್ವಲ್ಪ ಅನ್ನ ಆದರೆ ತಿನ್ನಿಸ್ಬಿಟ್ಟು ಕಿಚನ್ ಆದರೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೃಶ್ಯನ ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಕರ್ಕೊಂಡು ಹೋಗ್ತೀನಿ. ಅದು ವೆದರ್ ಮೇಲೆ ಡಿಪೆಂಡು. ಸ್ವಲ್ಪ ಚಳಿ ಇದ್ದರೆ ಕರ್ಕೊಂಡು ಹೋಗಲ್ಲ, ಮಳೆ ಬೀಳ್ತಾ ಇದ್ದರೆ ಏನು ಕರ್ಕೊಂಡು ಹೋಗಲ್ಲ. ಸೊ ಆರಾಮಾಗಿದೆ ಅಂದರೆ ಮಾತ್ರ ಕರ್ಕೊಂಡು ಹೋಗ್ತೀನಿ ಅಷ್ಟೇ. ನಮ್ಮ ಹಸ್ಬೆಂಡ್ ಆದರೆ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಅವರು ಆದರೆ ಹೊರಗಡೆ ಹೋಗ್ತಾರೆ 1 hour. ಅವರು ವರ್ಕ್ ಫ್ರಮ್ ಹೋಮೇ ಆಗಿರೋದ್ರಿಂದ ಅಟ್ಲೀಸ್ಟ್ ಕೆಲಸ ಎಲ್ಲ ಮುಗಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಬಂದರೆ ಅವ್ರಿಗೂ ಸ್ವಲ್ಪ ಮೈಂಡು ಫ್ರೆಶ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೊರಗಡೆ ಹೋಗ್ತಾರೆ. ನಾನು ದೃಶ್ಯನ ವಾಕಿಂಗ್ ಕರ್ಕೊಂಡು ಹೋಗಂಗಿದ್ರೆ ಕರ್ಕೊಂಡು ಹೋಗ್ಬಿಟ್ಟು ಬಂದು ಸ್ವಲ್ಪ ಹೊತ್ತು ಆಟ ಆಡಿಸೋದು, ಇಲ್ಲಾಂದರೆ ಏನಾನ ಹೇಳ್ಕೊಡೋದು, ರೈಮ್ಸ್ ಹೇಳ್ಕೊಡೋದು, ಇಲ್ಲ ಸಾಂಗ್ಸ್ ಕೇಳೋದು, ಈ ಥರ ಆದರೆ ಮಾಡ್ತೀವಿ. ಸೊ ನಮ್ಮದು ಈವ್ನಿಂಗಿಂದ ನೈಟ್ವರೆಗೂ ವ್ಲಾಗ್ ಆದರೆ ಇದಾಗಿತ್ತು. ಹಾಗಾದರೆ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಇದುವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.